ಸಿನಿಮಾದ ಆರಂಭದಲ್ಲಿ ನಮ್ಮ ಹೀರೋ ಆದಂತಹ ರೇನ ತೋರಿಸ್ತಾರೆ. ನಮ್ಮ ರೇ ತನ್ನ ಫ್ಯಾಮಿಲಿಯೊಂದಿಗೆ ಪ್ಯಾರೆಂಟ್ಸ್ ನ ಮೀಟ್ ಮಾಡಿ ರಿಟರ್ನ್ ಹೋಗ್ತಾ ಇರ್ತಾನೆ. ರೇ ಮತ್ತೆ ಅವನ ಹೆಂಡತಿಯ ನಡುವೆ ಆಗಾಗ ಜಗಳ ಆಗ್ತಾ ಇರುತ್ತೆ. ಹಾಗೆ ಅವರಿಬ್ಬರು ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರುವಾಗ ವಾಶ್ರೂಮ್ ಗೆ ಹೋಗಬೇಕು ಅಂತ ರೇಯ ಮಗಳು ಹೇಳಿದಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಗ್ಯಾಸ್ ಸ್ಟೇಷನ್ ಗೆ ಹೋಗ್ತಾರೆ. ಹಾಗೆ ಮಗಳು ಟಾಯ್ಲೆಟ್ ಗೆ ಹೋದಾಗ ಗಂಡ ಮತ್ತೆ ಹೆಂಡತಿ ರೆಸ್ಟ್ ಮಾಡ್ತಾರೆ. ತನ್ನ ಕಾರ್ಯ ಮುಗಿಸಿ ಮಗಳು ರಿಟರ್ನ್ ಬಂದು ನೋಡುವಾಗ ತನ್ನ ಪಾಕೆಟ್ ಮಿರರ್ ಮಿಸ್ ಆಗಿರುತ್ತೆ. ಹಾಗೆ ಅದನ್ನ ಹುಡುಕುತ್ತಾ ನಮ್ಮ ಹೀರೋಯಿನ್ ವಾಶ್ರೂಮ್ ಕಡೆ ಹೋಗ್ತಾಳೆ. ಈ ಕಡೆ ನಮ್ಮ ರೇ ಅದನ್ನ ಕಾರಲ್ಲಿ ಹುಡುಕ್ತಾನೆ. ಅದೇ ಸಮಯ ಆ ಸ್ಪಾಟ್ಗೆ ಒಂದು ನಾಯಿ ಬರುತ್ತೆ. ಆ ಡಾಗ್ ಮಗಳನ್ನ ನೋಡಿ ಬಗಳುವಾಗ ಹೆದರುತ್ತಾ ಆ ಮಗು ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ. ಅವಳ ಹಿಂದೆ ಒಂದು ದೊಡ್ಡ ಗುಂಡಿ ಇರುತ್ತೆ. ಇದನ್ನ ಕಂಡಂತಹ ನಮ್ಮ ರೇ ಒಂದು ಕಲ್ಲು ತೆಗೆದು ಎಸೆದ ಕಾರಣ ಆ ನಾಯಿ ಅಲ್ಲಿಂದ ಓಡಿ ಹೋಗುತ್ತೆ. ಆದ್ರೆ ಆ ಮಗು ಬೈ ಮಿಸ್ ಆಗಿ ಕೆಳಗೆ ಬೀಳ್ತಾಳೆ. ಇದನ್ನ ನೋಡಿ ಸ್ವಲ್ಪನೂ ಆಲೋಚಿಸದೆ ನಮ್ಮ ರೇ ಮಗಳನ್ನ ಹಿಡಿಯೋದಕ್ಕೆ ಕೆಳಗೆ ಹಾರಿದ ಕಾರಣ ರೇಯ ತಲೆಗೆ ಪೆಟ್ಟಾಗುತ್ತೆ. ಅದೇ ಸಮಯ ನಮ್ಮ ಹೀರೋಯಿನ್ ಆ ಸ್ಪಾಟ್ ಗೆ ಬಂದು ಮಗಳನ್ನ ನೋಡುವಷ್ಟರಲ್ಲಿ ನಮ್ಮ ರೇಗೆ ಎಚ್ಚರ ಆಗುತ್ತೆ. ಹಾಗೆ ಬೇಗ ಮಗುನ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ. ಹಾಗೆ ಮಗುನ ಚೆಕ್ ಮಾಡಿದಂತಹ ಡಾಕ್ಟರ್ಸ್ ಅವರೊಂದಿಗೆ ಮಗಳ ಕೈಯ ಬೋನ್ಸ್ ಕ್ರ್ಯಾಕ್ ಆಗಿದೆ ಅಂತ ಹೇಳಿ ಬ್ಯಾಂಡೇಜ್ ಹಾಕಿದ ನಂತರ ತಲೆಗೆ ಪೆಟ್ಟಾಗಿದ್ಯಾ ಎಂದು ನೋಡೋದಕ್ಕೆ ಸಿಟಿ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ. ಹಾಗೆ ಹಾಸ್ಪಿಟಲ್ ನ ಬೇಸ್ಮೆಂಟ್ ಅಲ್ಲಿ ಇರುವಂತಹ ಲ್ಯಾಬ್ ಗೆ ರೇ ತನ್ನ ಮಗುನ ಮತ್ತೆ ಹೆಂಡತಿಯನ್ನ ಕಳುಹಿಸಿ ಸುಸ್ತಾದ ಕಾರಣ ರೆಸ್ಟ್ ಮಾಡ್ತಾನೆ. ಸರಿ ಸುಮಾರು 1 ಗಂಟೆ ನಂತರ ರೇ ಎದ್ದು ತನ್ನ ಹೆಂಡತಿ ಮತ್ತೆ ಮಗಳ ಬಗ್ಗೆ ಸ್ಟಾಫ್ ಜೊತೆ ಕೇಳಿದಾಗ ರಿಜಿಸ್ಟರ್ ನ ಚೆಕ್ ಮಾಡಿದ ನಂತರ ನೀವ್ ಹೇಳಿದಂತಹ ಪೇಷಂಟ್ಸ್ ನ ನೇಮ್ ರಿಜಿಸ್ಟರ್ ಮತ್ತೆ ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗಿಲ್ಲ ಅಂತ ನರ್ಸ್ ಹೇಳ್ತಾರೆ. ರೇ ಬಂದಾಗ ಇದ್ದಂತಹ ಡಾಕ್ಟರ್ಸ್ ಈಗ ಇರಲ್ಲ. ಅವರ ಶಿಫ್ಟ್ ಮುಗಿದ ಕಾರಣ ಬೇರೆ ಡಾಕ್ಟರ್ಸ್ ಡ್ಯೂಟಿಗೆ ಬಂದಿರ್ತಾರೆ. ಆದ್ರೆ ನರ್ಸ್ ಮಾತ್ರ ಚೇಂಜ್ ಆಗಿರಲ್ಲ. ಹಾಗೆ ಆ ನರ್ಸ್ ರೇನ ನೋಡಿ ನೀವೊಬ್ರೇ ಬಂದಿದ್ದು, ನಿಮ್ ಜೊತೆ ಬೇರೆ ಯಾರು ಬಂದಿಲ್ಲ, ಅದಲ್ಲದೆ ನಿಮ್ಮ ಗಾಯಕ್ಕೆ ನಾನೇ ಮೆಡಿಸನ್ ಹಚ್ಚಿದ್ದು ಅಂತ ಆ ನರ್ಸ್ ಹೇಳಿದಾಗ ನಮ್ಮ ರೇಗೆ ಶಾಕ್ ಆಗುತ್ತೆ. ಹಾಗೆ ಅವರ ಜೊತೆ ಜಗಳ ಆಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ಕಂಡಂತಹ ಸೆಕ್ಯೂರಿಟಿ ಗಾರ್ಡ್ಸ್ ರೇನ ಹಿಡಿದು ಅನೆಸ್ಥೇಷಿಯಾ ಕೊಟ್ಟು ಒಂದು ರೂಮ್ ಒಳಗೆ ಹಾಕ್ತಾರೆ. ಸ್ವಲ್ಪ ಸಮಯ ಆದ ನಂತರ ರೇಗೆ ಎಚ್ಚರ ಆಗುತ್ತೆ. ಹಾಗೆ ಬೇಗ ಆ ರೂಮ್ ಇಂದ ಹೊರ ಬರುವಾಗ ಅದೇ ದಾರಿಯಲ್ಲಿ ಪೊಲೀಸರು ಬರ್ತಾರೆ. ಹಾಗೆ ನಮ್ಮ ರೇ ಕೈನ ತೋರಿಸಿ ನಡೆದಂತಹ ಎಲ್ಲಾ ಕಾರ್ಯಗಳನ್ನ ಹೇಳಿದಾಗ ಆ ಪೊಲೀಸರು ರೇಯ ಜೊತೆ ಹಾಸ್ಪಿಟಲ್ ಗೆ ಬರ್ತಾರೆ. ಸಿಸಿಟಿವಿ ಚೆಕ್ ಮಾಡಿ ನೋಡಿದಾಗ ರೇ ಒಬ್ಬನೇ ಹಾಸ್ಪಿಟಲ್ ಗೆ ಬಂದಿದ್ದೆಂಬ ಕಾರ್ಯ ಗೊತ್ತಾಗುತ್ತೆ. ಇದನ್ನ ಕಂಡಂತಹ ನಮ್ಮ ರೇ ನಾವು ಗ್ಯಾಸ್ ಸ್ಟೇಷನ್ ಗೆ ಹೋಗಿದ್ವಿ, ಆ ಜಾಗದಲ್ಲಿದ್ದಂತಹ ಗುಂಡಿಗೆ ನನ್ನ ಮಗು ಬಿದ್ದಿದ್ದಾಳೆಂಬ ವಿಷಯ ಪೊಲೀಸರೊಂದಿಗೆ ಹೇಳಿದಾಗ ಸರಿ ಹಾಗಿದ್ರೆ ಆ ಜಾಗಕ್ಕೆ ಹೋಗಿ ನೋಡೋಣ ಅಂತ ಹೇಳಿ ನೇರವಾಗಿ ಆ ಸ್ಪಾಟ್ ಗೆ ಬರ್ತಾರೆ. ಹಾಗೆ ಮಗಳು ಬಿದ್ದಂತಹ ಜಾಗ ನೋಡುವಾಗ ಪೊಲೀಸರಿಗೆ ಶಾಕ್ ಆಗುತ್ತೆ. ಕಾರಣ ಆ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ. ಇದರಿಂದ ರೇನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಕಾರಣ ಕೆಳಗೆ ಬಿದ್ರೆ ಇಷ್ಟು ರಕ್ತ ಹೆಪ್ಪುಗಟ್ಟೋದಕ್ಕೆ ಚಾನ್ಸೇ ಇಲ್ಲ, ಬೇರೇನೋ ಆಗಿದೆ ಅಂತ ರೇನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದು. ಈ ಕಾರ್ಯ ಗೊತ್ತಾದಂತಹ ನಮ್ಮ ರೇ ಪೊಲೀಸರ ಕೈಯಿಂದ ಗನ್ನ ಕಿತ್ತು ಅವರನ್ನ ಆ ಗ್ಯಾಸ್ ಸ್ಟೇಷನ್ ಒಳಗೆ ಲಾಕ್ ಮಾಡಿ ನೇರವಾಗಿ ತನ್ನ ಹೆಂಡತಿ ಮತ್ತೆ ಮಗುನ ಹುಡುಕುತ್ತಾ ಹಾಸ್ಪಿಟಲ್ ಗೆ ಬರ್ತಾನೆ. ಡಾಕ್ಟರ್ಸ್ ಮತ್ತೆ ಸ್ಟಾಫ್ ಸೇರಿ ತನ್ನ ಹೆಂಡತಿ ಮತ್ತೆ ಮಗಳ ಅವಯವಗಳನ್ನ ತೆಗಿತಿರಬಹುದೆಂಬ ಡೌಟ್ ರೇಗೆ ಕಾಡುತ್ತೆ. ಹಾಗೆ ಬರುವಾಗ ಗಾರ್ಡ್ಸ್ ತಡೆದ ಕಾರಣ ನಮ್ಮ ರೇ ಅವರನ್ನ ಹೊಡೆದಾಕಿ ಬೇಸ್ಮೆಂಟ್ ಗೆ ಬಂದು ನೋಡುವಾಗ ತನ್ನ ಮಗಳ ಅವಯವಗಳನ್ನ ತೆಗೆಯುವುದಕ್ಕೆ ಡಾಕ್ಟರ್ಸ್ ರೆಡಿ ಆಗಿರ್ತಾರೆ. ಪಕ್ಕದಲ್ಲೇ ರೇಯ ಹೆಂಡತಿ ಇರ್ತಾಳೆ. ಅವಳಿಗೆ ಅನಸ್ತೇಷಿಯಾ ಕೊಟ್ಟ ಕಾರಣ ಜ್ಞಾನ ತಪ್ಪಿರ್ತಾಳೆ. ಇದನ್ನ ಕಂಡಂತಹ ನಮ್ಮ ರೇ ಡಾಕ್ಟರ್ಸ್ ನ ಶೂಟ್ ಮಾಡಿ ತನ್ನ ಹೆಂಡತಿ ಮತ್ತೆ ಮಗುನ ಎತ್ಕೊಂಡು ಬೇಗ ಕಾರ್ ಒಳಗೆ ಹಾಕಿ ಬರ್ತಾನೆ. ಪಾಪ ಅವರಿಬ್ಬರು ಸೇಫ್ ಆದ್ರು ಅಂತ ನಾವಂದುಕೊಳ್ಳುವಷ್ಟರಲ್ಲಿ ನಮಗೊಂದು ಕಾರ್ಯ ರಿವೀಲ್ ಮಾಡ್ತಾರೆ. ಅದೇನೆಂದರೆ ರೇಯ ಫ್ಯಾಮಿಲಿ ಮೊದಲೇ ಆ ಗ್ಯಾಸ್ ಸ್ಟೇಷನ್ ಅಲ್ಲೇ ಸತ್ತು ಹೋಗಿರ್ತಾರೆ. ಕೆಳಗೆ ಬಿದ್ದಂತಹ ಮಗಳು ಆ ಕ್ಷಣವೇ ಸತ್ತು ಹೋಗಿರ್ತಾಳೆ. ಇದನ್ನ ಕಂಡು ಕಿರುಚುವಂತಹ ಹೆಂಡತಿಯನ್ನ ತಲೆ ಹಾಕಿದಾಗ ಅಲ್ಲಿದ್ದಂತಹ ಒಂದು ರಾಡಿಗೆ ತಲೆ ಹೊಡೆದ ಕಾರಣ ಹೀರೋಯಿನ್ ಸಹ ಅಲ್ಲೇ ಸತ್ತು ಹೋಗಿರ್ತಾಳೆ. ರೇಗೆ ಪೆಟ್ಟಾದ ಕಾರಣ ಮೈಂಡ್ ಅಪ್ಸೆಟ್ ಆಗಿರುತ್ತೆ. ಅದೇ ಗುಂಗಲ್ಲಿ ಅವರಿಬ್ಬರ ಡೆಡ್ ಬಾಡೀಸ್ ನ ತೆಗೆದು ಕಾರಿನ ಬಾನೆಟ್ ಅಲ್ಲಿ ಹಾಕಿರ್ತಾನೆ. ರೇಗೆ ಆ ಶಾಕ್ ಇಂದ ಹೊರಬರದಕ್ಕಾಗದೆ ಡಬಲ್ ಪರ್ಸನಾಲಿಟಿ ಡಿಸಾರ್ಡರ್ ಶುರು ಆಗುತ್ತೆ. ತನ್ನಿಂದ ತನ್ನ ಫ್ಯಾಮಿಲಿಗೆ ಹೀಗೆ ಆಗಿರೋದು ಅಂತ ಆಕ್ಸೆಪ್ಟ್ ಮಾಡೋದಕ್ಕಾಗದಂತಹ ನಮ್ಮ ಹೀರೋ ಡಾಕ್ಟರ್ಸ್ ಮಾಡಿದ್ದು ಅಂತ ಹೇಳ್ತಾನೆ. ನಮ್ಮ ರೇ ಇಷ್ಟೊತ್ತರಲ್ಲೇ ಒಂಥರ ಮಾನಸಿಕ ರೋಗಿ ಆಗಿರ್ತಾನೆ. ತನ್ನ ಹೆಂಡತಿ ಮತ್ತೆ ಮಗಳ ಸಾವಿಂದ ಪಾಪ ಈ ಪರಿಸ್ಥಿತಿಗೆ ಬಂದಿರೋದು. ಅದಲ್ಲದೆ ನಮ್ಮ ರೇ ತನ್ನ ಹೆಂಡತಿ ಅಂತ ಹಾಸ್ಪಿಟಲ್ ಇಂದ ಒಂದು ಲೇಡಿನ ತಂದಿರ್ತಾನಲ್ವಾ, ಆ ಲೇಡಿಗೆ ಸೀರಿಯಸ್ ಆದ ಕಾರಣ ಪಾಪ ಆ ಲೇಡಿ ಸತ್ತೋಗಿರ್ತಾರೆ. ಹಾಗೆ ತನ್ನ ಹೆಂಡತಿ ಮತ್ತೆ ಮಗಳನ್ನ ಆಲೋಚಿಸುತ್ತಾ ಮುಂದೆ ಹೋಗುವಂತಹ ನಮ್ಮ ರೇನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ.